ಹಾಯ್ ನಾನೇ ಬ್ರೋ ಸರ್. ನಮಸ್ಕಾರಪ್ಪ ಮಂಜುನಾಥ್ ಬೈ. ಈಗ ಇದ್ದಕ್ಕಿದ್ದಂಗೆ ಮಾತಾಡಿದ್ರಿ ಎದಿಗೆ ಬಂದು ಒದ್ದಾರು ಅಂತ ಇಂಟರ್ವ್ಯೂಗೆ ನಿಮಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಅಂದ್ರೆ ವಿಷಯ ಅಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ನಾಗಂತಿ ನಾನೇ ಬ್ರೋ ಅಂತೇಳಿ ಹೆಸರಾಗಿರಿ. ಅದ್ರಾಗ ಈಗ ರೀಸೆಂಟಾಗಿ 120K ಫಾಲೋವರ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ರಿ. ಇದಕ್ಕೆ ನಮಗೆ ಭಾಳ ಖುಷಿ ಐತೆನ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಎಲ್ಲ ನಿಮ್ಮ ಆಶೀರ್ವಾದ ಹೆಂಗೆ ಸಪೋರ್ಟ್ ಮಾಡ್ಕೊಂತೀರಿ. 120K ಆಗೈತಿ, ಇನ್ನೊಂದು 20K ಹೆಚ್ಚಿಗೆ ಆಗಲಿ, ನೋಡೋಣ ಏನೇನು ಆಕೈತೆ ಅಂತ ಹೇಳಿ. ಅಲ್ಲ ನಿಮ್ಮ ಕರ್ನಾಟಕ ಜನತೆ ನಿಮಗೆ ಭಾಳ ಇಷ್ಟಪಡ್ತಾರೆ. ಯಾರು ಎಲ್ಲಿ ಇಷ್ಟಪಡೋರ್ಗಿಂತ ಜಾಸ್ತಿ ಹುರ್ಕೊಳ್ಳೋದು ಜಾಸ್ತಿ ಆಗೈತಿ. ಇದ್ದಂಗೆ ಮಾತಾಡ್ತಾನಲ್ಲ ಕಡೆ ಕರೆ ಬೇನಿದೆ ಅಂದಂಗೆ ನೀವು ನಾನೇ ಬ್ರೋ ಅಂತ ಇದಕ್ಕೆ ಹೆಸರು ಇಟ್ಕೊಂಡ್ರಿ. ಮತ್ತೆ ನಿಮ್ಮ ಪ್ರಕಾರ ಏನೇ ಇಟ್ಕೋಬೇಕಿತ್ತು ನಾನು? ಅಲ್ಲ ಬೇರೆ ಬೇರೆ ಇದ್ವಲ್ಲ. ಅಲ್ಲ ನಾ ಅಕಸ್ಮಾತ್ ನೀನೇ ಬ್ರೋ ಇಟ್ಕೊಂಡಿದ್ರು ಎದಕ್ಕಂತ ಕೇಳ್ತಿದ್ರಿ ನೀವು. ನಾ ಅವನೇ ಬ್ರೋ ಇಟ್ಕೊಂಡಿದ್ರು ಎದಕ್ಕಂತ ಕೇಳ್ತಿದ್ರಿ. ನಾ ಇವನೇ ಬ್ರೋ ಇಟ್ಕೊಂಡಿದ್ರು ಎದಕ್ಕಂತ ಕೇಳ್ತಿದ್ರಿ. ಅದಕ್ಕೆ ನಾನೇ ಬ್ರೋ ಇಟ್ಕೊಂಡೆ. ಅಲ್ಲ ನಾ ಬೇರೆ ಬೇರೆ ಹೆಸರಿದ್ವಲ್ಲ. ನಾ ಬೇರೆ ಡ್ರೀಮ್ ಬಾಯ್ ಅಂತವಲ್ಲ ಇವಾಗ ಬಿಟ್ಟಾರು. ಈಗ ಎಕ್ಸಾಂಪಲ್ ನರೇಂದ್ರ ಮೋದಿಪ್ಪ. ನರೇಂದ್ರ ಮೋದಿನೇ ಅದಕ್ಕೆ ಬಂತ ಅವ್ರಿಗೆ ಜನಗಳ ಪ್ರೀತಿಲಿಂದ ಇಟ್ಟು ಹಂಗ ನನಗ್ರಿ ನಾವು ಜನಗಳ ಪ್ರೀತಿಯಿಂದ ನನಗ್ ನೆನಪಿರ್ಬೇಕಿಲ್ಲ. ಆಗ ಪ್ರಿಂಟ್ ಆಗ್ಬಿಡ್ಬೇಕು ಯಾರಪ್ಪ ಅಂದ್ರೆ ನಾನೇ ಬ್ರೋ. ಎರಡೇ ಅಕ್ಷರ. ಚಸ್ಮಾ ಮ್ಯಾಗ ಚಸ್ಮಾ ಐತಿರಿ ನನ್ ಕಡೆ. ನೋಡ್ತೀರಿ. ಹಾ ಅದೇ ನಾನೇ ಅಂತ ಎರಡೇ ಅಕ್ಷರ. ಮತ್ತ 3 ಅಕ್ಷರ 4 ಅಕ್ಷರ ಅದು ಅಂದ್ರೆ ಚಸ್ಮಾ ಬರಕ್ ಸಾಲ. ಅದಕ್ಕೆ ನಾನೇ ಬ್ರೋ. ನಿಮ್ಮ ರಿಯಲ್ ಹೆಸರು ಏನ್ರಿ? ನಾನೇ ಬ್ರೋ ಅಂತಾನೆ ಐತೇನ್ರಿ ಬೇರೆ? ಇಲ್ಲ ನಾನೇ ಬ್ರೋ ಹಂಗಿರ್ತೈತ್ರಿ. ಅದು ರೋಹಿತ್ ಜಗ್ನೂರ್ ಮಠ ಅಂತ ಹೇಳ್ರಿ. ಈ ಹೆಸರು ಇಡೋದ್ರಿಂದ ಏನ್ರ ಕಾರಣ? ನಮ್ಮ ಅಪ್ಪ ಅಮ್ಮ ಇಷ್ಟ ಆದ್ರಿ. ಅದೊಂದು ಪಿಕ್ಚರ್ ನೋಡಕ್ ಹೋಗಿದ್ರಿ ಅಂತ ಋತಿಕ್ ರೋಷನ್ ಅಂತ. ಅವಾಗ ಅವನ ಹೆಸರು ರೋಹಿತ್ ಇತ್ತಂತ ಅದಕ್ಕೆ ಅದನ್ನ ಇಟ್ಬಿಟ್ರಿ. ಪುಣ್ಯಕ್ಕೆ ಅವನ ಹೆಸರು ಜ್ವಾನಿ ಸಿನ್ಸ್ ಇದ್ದಿರ್ಕಿಲ್ಲ. ಮತ್ತೆ ಜ್ವಾನಿ ಸಿನ್ಸ್ ಇಡ್ತಿದ್ರು. ಇಲ್ಲ ಅದ್ರಾಗ ಪಾಪ ಚಲೋ ಚಲೋ ಪಾಯಿಂಟ್ ಐತ್ರಿ ಇದು. ಮತ್ತೀಗ ನೀವು ಏನು ಕೆಲಸ ಮಾಡ್ತೀರ? ಈಗ ಸದ್ಯಕ್ಕೆ 3 ತಿಂಗಳ ಆಯ್ತು ಕೆಲಸ ಅದು ಬಿಟ್ಟು. ತಿನ್ನೋದು, ಅಡ್ಡಾಡೋದು, ಮನ್ಯಾಗ ಬಯಸ್ಕೊಳ್ಳೋದು, ರೀಲ್ಸ್ ಮಾಡೋದು, ಅಡ್ಡಾಡ್ಕೊಂತ ಹೋಗೋದು ಅಷ್ಟೇ. ಜಸ್ಟ್ ಯಾವಾಗ ಒಂದ್ಸಲ ಪ್ರಮೋಷನ್ ಬಂದಿರ್ತಾವ ಅಷ್ಟೇ. ಒಂದ್ 4,000 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಂದ್ರೆ ಖರ್ಚು ನಡೀತೈತೆ. ಸೇವಿಂಗ್ಸ್ ಏನಿಲ್ಲ ಅಷ್ಟು. ಜಸ್ಟ್ ಲೈಟ್ ಆಗಿ. ಮತ್ ನಿಮ್ಮಷ್ಟೇ ಫಾಲೋವರ್ಸ್ ಇದಾರೆ, ಹೆಚ್ಚಿನ ಅಮೌಂಟ್ನಾಗ ಇದು ಮಾಡ್ತಾರಲ್ಲ. ಅಮೌಂಟ್ ನಾ ರೊಕ್ಕ ಸಂಬಂಧ ಮಾಡ್ತೀರಿ ಜೀವನದಾಗ. ರೊಕ್ಕ ಜೀವನ ಅಲ್ಲ. ನಾ ರೊಕ್ಕ ಸಂಬಂಧ ಇನ್ನೂ ಮಟ್ಟ ಮಾಡಿರಿ. ಮುಂದೆ ಎಂಟರ್ಟೈನ್ಮೆಂಟ್ ಫೇಮಸ್ ಅದ್ರ ಸಾಕು. ಈಗ ರೊಕ್ಕ ಎಲ್ಲಾರ ಕಡೆ ಐತ್ರಿ. ಫೇಮಸ್ ಎಲ್ಲಾರು ಫೇಮಸ್ ಆಗ್ಬೇಕಂತ. ಫೇಮಸ್ ಅಂದಾಗ ನೀವು ಕರೆ ಅಂಗಿ ಯಾಕೆ ಹಾಕೊಂತೀರಿ? ಕರೆ ಅಂಗಿ ಬಿಟ್ಟು ಬೇರೆ ಅಂಗಿ ಹಾಕೋಬೇಕು. ಅಲ್ಲ ಕರೆ ನಿಮ್ ಪ್ರಕಾರ ಇದನ್ನ ಹಾಕೋಬೇಕು. ನಾವು ಕೆಂಪು ಅಂಗಿ ಹಾಕೊಂಡಿದ್ರು ಇತ್ತಲ್ಲ, ಅದನ್ನ ಹಾಕೊಂಡಿದ್ರು ಎದಕ್ಕಂತ ಕೇಳ್ತಿದ್ರಿ. ಅಕಸ್ಮಾತ್ ನಾ ಬಿಳಿ ಅಂಗಿ ಹಾಕೊಂಡಿದ್ರು ಎದಕ್ಕೋ ನೀವು ಬಿಳಿ ಅಂಗಿ ಹಾಕೊಂಡಿ ಅಂತ ಕೇಳ್ತಿದ್ರಿ. ನಾ ಅಕಸ್ಮಾತ್ ನೀಲಿ ಅಂಗಿ ಹಾಕೊಂಡಿದ್ರು ಎದಕ್ಕಂತ ಕೇಳ್ತಿದ್ರಿ. ನೀವು ಕೇಳಿದಂದ್ರು ಬಿಡಂಗಿಲ್ಲ. ಅದಕ್ಕೆ ನಾ ಕರೆ ಅಂಗಿ ಹಾಕೊಂಡ. ನೀ ಬಿಳಿ ಅಂಗಿ ಹಾಕೋಬೇಕನ? ಕಾಣ್ ತಗದ್ ನೋಡ್ರಿ. ಬಿಳಿ ಇತರ ಬಿಳಿ ಐತ್ ನೋಡ್ರಿ. ಎಲ್ಲಾರು ಕರಿನ್ ಅಂತಾರ, ಬಿಳಿನ್ ಕರಿನ್ ಅಂತಾರ. ಅದ್ರ ಕರಿದ್ರಾಗಿರೋ ಬಿಳಿನಿ, ಬಿಳಿದ್ರಾಗಿರೋ ಬಿಳಿನ ಯಾರು ನೋಡಂಗಿಲ್ಲ. ನಿಮ್ಮಲ್ಲಿರೋ ಕರಿನ್ ಬಿಳಿ ಮಾಡ್ಕೊಂಡ್ ನೋಡ್ರಿ. ಕರಿದ್ರಾಗೂ ಬಿಳಿ ಕಾಣ್ತೈತೆ. ಕರೆಕ್ಟ್. ಅಂದಂಗ ಈಗ ನೀವು 5 ವರ್ಷದಿಂದ ಏನ್ ಮಾಡ್ತಾ ಇದ್ರಿ? 5 ವರ್ಷದಿಂದ್ರಿ 2026 ಅಲ್ರಿ ಇದು. ಅಂದ್ರೆ 2021ರಾಗ ಕಂಪನಿ ಐತಿ ನಮ್ಮ ಊರಾಗಲ್ಲಿ. ಯಾವ್ದ ತರ ಇಂಡಸ್ಟ್ರಿಯಲ್ ಏರಿಯಾ ಸ್ಟೀಲ್ ಕಂಪನಿ. ಅಂದ್ರೆ ಇವ್ ತಯಾರಕವಲ್ರಿಪ್ಪ. ರಾಡ್ ಪಟ್ಟಿ ಹಂಗೆಲ್ಲ ಇದೇ ಬಿಸಿ ಬಿಸಿ ಸುಡು ಸುಡು ಕಂಪನಿ ಅದ. ಅಲ್ಲೇ ನಾ ವರ್ಕ್ ಮಾಡ್ತಿದ್ರಿ. ಬಟನ್ ವರ್ಕ್ ಮಾಡ್ತಿದ್ದೆ ನಾನು. ಇಲ್ಲಿ ಹಿಂಗ ಅಲ್ಲಿಂದ್ರೆ ಮಷಿನ್ ಒಳಗ ಹಾಕಿ ಬರ್ತಿದ್ರಿ. 100 ಫೂಟ್ ಅವ. ಇಲ್ಲಿ ಆನ್ ಮಾಡಿದಾಗ ಕಟ್ ಆಗಿತ್ತು. ಅದ ಭಾಳ ಅಷ್ಟು ಕೊಟ್ಟು ನೋಡ್ಬೇಕ್ರಿ. ಸ್ವಲ್ಪ ಮಿಸ್ ಆತಂದ್ರೆ ಕೊಂಡ್ಯಾಗ ಹಂಗ ನಾನು ಸಾಧಿನ ಬಾಜಿಗಿದ್ದರು. ಅಲ್ಲಿ ಕುಂತ ಕುಂತ ಇದಾಗಿತ್ತು. ಫುಲ್ ಕಪ್ ಆಗಿತ್ತು. ಮತ್ತೆ ಕಲ್ಲೆಲ್ಲ ಒಳಗೆ ಹೋಗಿದ್ದೆ. ಮತ್ತೆ ಕಣ್ಣು ಒಳಗೆ ಹೋಗಿದ್ವಿ. ಹಂಗ್ರಿ ಸ್ವಲ್ಪ ರಿಸ್ಕ್ ಇತ್ರಿ. ಒಟ್ಟು ಜೀವನ ದೊಡ್ಡ ತಪ್ಪ ಕಂಪ್ನಿ ಮಾಡಿದ್ವಿ ಹೋಗಿ. ಹೆಲ್ತ್ ಆಗ್ಬಿಡ್ತು. ಫುಲ್ ಬಿಸ್ಲಾಗ 12 ತಾಸ ನಳ್ಳಿಲ್ಲ ಏನಿಲ್ಲ. ಚೊಕ್ಕ ಬಿಸ್ಲಾಗ ಸುಡು ಸುಡು ಬಿಸ್ಲ. ಇದು ಬಿಸಿಲು. ಇಲ್ಲಿ ಬಾಜು ಹೋಗಿತ್ರಿ ಅದ. ಮುಕ್ಕಳಿನ ಸುಟ್ಟೋಗಿದ್ರಿ. ಮಕ್ಕಳೆಲ್ಲ ಮುಕ್ಕಳಿ ತಲೆಯಿಂದ ಮುಕ್ಕಳಿ ಸುಟ್ಟೋಗಿತ್ತು. ನೀವು ಹೊಂಟ್ರಿ ಅಂದ್ರೆ ಜನಗಳು ನಿಮ್ನ ಪ್ರೀತಿಸೋರ್ ಬಾಳ ಅದಾರ, ನಿಮ್ನ ಹೇಟ್ ಮಾಡೋರ್ ಬಾಳ ಮಂದಿ ಅದಾರ. ಪ್ರೀತಿಸೋರ್ಗಿಂತ ಹೇಟ್ ಮಾಡೋರ್ ಬಾಳ ಮಂದಿ. 100 ಮಂದಿಯಾಗ 10 ಮಂದಿ ಪ್ರೀತಿಯಿಂದ ಮಾತಾಡ್ತಾರೆ. ಮತ್ ಮಂದಿ ಮಕ್ಕ ಹೇಳ್ ತಿಂದಾಗತ್ತೆ, ಸಗಣಿ ತಿಂದಾಗತ್ತೆ ಮಾಡ್ತಾರೆ. ಗೊತ್ತಿರ್ತೈತೆ ಯಾರನ್ನಾದ್ರೂ ಆಟಿಟ್ಯೂಡ್ ಮಾತಾಡ್ತಾರೆ. ನಿಮ್ನ ನೋಡಿದ್ರೆ ಆಗೋಂಗಿಲ್ಲ. ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅನ್ನೋದು ಇಷ್ಟಪಡ್ತೀರಿ? ಅವ್ರ ಏನ್ ಗೊತ್ತಿಲ್ಪ. ಈಗ ಅವ್ರಿಗೆಲ್ಲ ನನ್ ತಲೆ ಕಳ್ಸೋಣ. ಯಾಕಂದ್ರೆ ನಾ ಯಾರಂತ ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾರಂತ ನನಗೆ ಗೊತ್ತಿಲ್ಲ. ಹೆಂಗಿರಿ ಅದ್ರ ಸಂಬಂಧ ಅವ್ರ ಬಗ್ಗೆ ನಾವು ತಿಳ್ಕೊಂಡ್ರು. ಅವ್ರು ಏನ್ರ ನಾ ಅವ್ರ ತಲೆ ಗೊತ್ತಿಲ್ಲ. ನಾನೇ ಬ್ರೋ ಅಂತ ಸಾಕ್ ಮುಗಿದು. ಅದ ನಾ ಫೇಮಸ್ ಆಗ್ಬೇಕಂತ ಮಾಡತ್ತೇನೆ. ಫೇಮಸ್ ಇದು ಸರ. ಮತ್ತೆ ಇನ್ಸ್ಟಾಗ್ರಾಮ್ ಜರ್ನಿ, ಇದಕ್ಕೆ ಇನ್ಸ್ಟಾಗ್ರಾಮ್ ಒಳಗ ವಿಡಿಯೋ ಮಾಡ್ಬೇಕಂತ ನಿಮ್ಗೆ ಹೆಂಗ್ ಥಾಟ್ಸ್ ಬಂದ? ಯಾರು ನೋಡಿ ಏನ್ರ ಇನ್ಸ್ಪೈರ್ ಆದ್ರೆ? ಇನ್ಸ್ಪೈರ್ ಮಲ್ಲಕ್ ಇತ್ತು ಬಿಡ್ರಿ. ಮೊದ್ಲಾಗ ನಾನು ಡ್ಯಾನ್ಸ್ ಮಾಡ್ಬೇಕು, ಹಂಗ ಸಿಂಗರ್ ಆಗ್ಬೇಕು ಹಂಗಿತ್ತು. ನೋಡ್ಬರ್ಕ ಹಂಗ. ಒಟ್ ಏನು ಗೊತ್ತಿಲ್ಲ, ಐಡಿಯಾ ಗೊತ್ತಿಲ್ಲ. ಒಟ್ ಹಂಗ ಬಂತ್ರಿ ಐಡಿಯಾ. ಒಂದ್ ಸಣ್ಣ ಕಡೆ ಮೊಬೈಲ್ ಇದ್ದಿರ್ಕಿಲ್ರಿ ಅವಾಗ. ನಮ್ಮ ಮನೆ ಬಾಚ್ಕೊಬರಿ ಬೆಂಗಳೂರನ್ನ ಅದ ವಿಜಯ್ ಕುಮಾರ್ ಅಂತ ಹೇಳಿ. ಸಣ್ಣ ಕ್ಯಾಮ್ರಾ ಇತ್ತು. ಹಂಗ ತೆಗೆದು ತೋರ್ಸಾತಿದ್ದ. ಮಾರಾಕ್ ಕೊಡತೀನಪ್ಪ ತಗೊಂತೀನಿ ಅಂತ ಕೇಳಿದೆ. ಅದಕ್ಕೆ ನಾ ತೊಗೊಂಬಿಟ್ಟೆ ಅದನ್ನ 2,000 ರೂಪಾಯಿ ಕೊಟ್ಟು. 2,500 ಇದ್ದೆ ಆಕ್ಚುಲಿ. ಆಗಿನ ಟೈಮ್ದಾಗ 2,500. 2022ರಾಗ 22ರಾಗ ತಗೊಂಡೆ. ತಗೊಂಡ್ ಹಂಗ ಒಟ್ಟು ಮಾಡ್ಕೊಂತ 30K ಮಾಡಿದೇರಿ. ಅಂದ್ರೆ ನನ್ ಕಡೆ ಮೊಬೈಲ್ ಇದ್ದಿರ್ಕಿಲ್ಲ. ಈಗ ನಿಮ್ಮ ಹತ್ರ ಭೇಟಿ ಆದ್ರಪ್ಪ. ನಿಮ್ ಕಡೆ ಮೊಬೈಲ್ ಚಲೋ ಇತ್ತ.
ನಾನು ಕ್ಯಾಮ್ರಾದಾಗ ನೋಡೋ ನಿಮ್ದ್ರಾಗ ಅಪ್ಲೋಡ್ ಮಾಡಿ ಟ್ರಾನ್ಸ್ಫರ್ ಮಾಡ್ಕೊಂಡು ಎಡಿಟ್ ಮಾಡಿ ನಾನು ಐಡಿ ಲಾಗಿನ್ ಮಾಡಿ ಮತ್ತೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅವಟ್ ಹೊಡೆದ ಇದು ಮಾಡ್ತಿದ್ದೇನೆ ಆತರ. ಮತ್ತೆ ಈಗೆಲ್ಲ ರೀಸೆಂಟ್ ಆಗಿ ಐಫೋನ್ ಅದು ಲೋನ್ ಬರ್ತಾನೆ ಅದು ಮನೆ ಮುಗಿದೈತೆ ನಾವು 2400 ತಿಂಗಳ. ಆಯ್ತು ಸರ್, ನೀವು ಬಾಳ ದೊಡ್ಡೋರ್ ಎಂಬಲ್ಲಿ ಹಾಕಿಡೋ ನಮ್ಗೆ ಸರ್ ಸಣ್ಣ ದೊಡ್ಡೋರು ಅದ್ ಹಂಗಿಲ್ಲ, ದೊಡ್ಡೋರ್ ಸಣ್ಣವ್ರು ನನ್ ಕಣ್ಣಾಗ ಎಲ್ಲಾರು ಒಂದೇ. ನನ್ ದೃಷ್ಟಿಯೊಳಗೆ ಎಲ್ಲಾರು ದೊಡ್ಡೋರ್ ಸಣ್ಣವ್ರು ಏನಿಲ್ಲ, ಯಾರು ಚಲೋ ಇರ್ತಾರ ಅವ್ರ ಜೋಡಿ ಮಾತಾಡ್ಬೋದು. ಈಗ ಮೊನ್ನೆ ಅವ್ರು ಬರ್ತಡೇಕ್ ಹೋಗಿದ್ದೀರಿಪ್ಪ, ಬರ್ತಡೇ ಪಾಪ ಹುಡುಗ ಎಷ್ಟು 7 ಹುಡುಗ ಸಣ್ಣ ಹುಡುಗ ಒಟ್ಟೆ ತೋಣ ಅಲ್ಲಿಂದ ಮಂದಿ ₹300 ಕೊಟ್ಟೆ ಪೆಟ್ರೋಲ್ ಖರ್ಚು. ಈಗ ದೊಡ್ಡೋರ್ ಹಂಗಲ್ಲ, ಕರ್ಸ್ಕೊಂತಾರೆ ತಮ್ಮ ಕೆಲಸ ಆದ್ ಮುಗಿದೋತು ₹1 ಪೆಟ್ರೋಲ್ ಖರ್ಚು ಕೊಡಂಗಿಲ್ಲ ಅಂತ ಬೆನ್ನಿ ಅಂತ ಮಾತಾಡ್ತಾರೆ. ಕೆಲಸ ಹಂಗ ಕೆಲಸ ಅಂತ ಬೆನ್ನಿ ಅಂತ ಮಾತಾಡ ಕೆಲಸ ಅಂದ್ರೆ ನೀ ಅಂತ ಮಾತು ದುನಿಯಾನ ಹಂಗ ನಡೆದ. ಹೌದು ಬಿಡ್ರಿ, ನಾ ತಿಳ್ಕೊಬೇಕು, ನಾನು ಸುಳ್ಳು ಮಗ ಏನೇ ಮಾಡಕ್ ಬರಲ್ಲ, ಮುಂದೆ ಒಂದಿನ ಟ್ರೈ ಮಾಡೋದು. ಆಯ್ತು ಸರ್, ಈಗ ನೀವು ವಿಡಿಯೋ ಮಾಡ್ತಿರಲ್ಲ 5 ವರ್ಷ ಆಯ್ತು ಸರ್ ನೀವು 5 ವರ್ಷ 5 ಅಲ್ಲ 4 ವರ್ಷ 3-4 ವರ್ಷ ಆತ. ಅದ್ರೊಳಗೆ ಕೆಟ್ಟ ಕಮೆಂಟ್ ಆಗ್ತಾರಲ್ಲ ಸರ್, ಅವ್ರಿಗೆ ಅಂತಾರ ಏನ್ ಹೇಳ್ಬೇಕಂತೀರಿ ನೀವು? ಅಂತವ್ರಿಗೆ ಅಂದ್ರೆ ಇದು ಕೆಟ್ಟ ಕಮೆಂಟ್ ಹೋಗ್ತಾರ, ಒಳ್ಳೆ ಫೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಹಾಕ್ತಾರಲ್ಲ. ಈಗ ತರಿ ಒಂದ್ ಕೆಲಸ, ಒಂದ್ ಐಡಿಯಾ ಕೊಡ್ತೇನೆ ನಿಮಗೆ. ಈಗ ಬೆಳಿಗ್ಗೆ ದೇವ್ರ ಗುಡಿ ಹೊಂಟಿರ್ತೀರಿ ನೀವು, ಹೋಗಿರ್ಲ ದಾರಾಗ ಶಗನಿ ಬಂತ ಹೇಸಿಗೆ ಬಂತು ತುಳುಬೇಕ್ರೆ ದಾಟ್ ಹೋಗ್ತೀರಿ, ಹಂಗಿದು ಬ್ಯಾಡ್ ಕಮೆಂಟ್ ರೀ, ದಾಟ್ ಹೋಗ್ಬೇಕು. ಮೊದ್ಲೆಲ್ಲ ಬ್ಯಾಡ್ ಕಮೆಂಟ್ ಹಾಕ್ದಾರಿಗೆ ಬಾರಿ ಬೈತಿದ್ದೀರಿ ಮಕ್ಳಲ್ರಿ ಅವ್ರು, ಅವ್ ಬೈದು ನೆನಪು ಬರ್ಬೋದ್ರಿ ನಿಮಗೆ? ಹೇಳ್ಬಿಡ್ರಿ, ಫುಲ್ ಸ್ಪೀಡ್ ಹೇಳ್ರಿ ಸ್ಲೋ ಹೇಳ್ರಿ? ಸ್ಪೀಡ್ ಹೇಳ್ಬಿಡ್ರಿ, ಯಾಕಂದ್ರೆ ಕಟಿಂಗ್ ಮುರಿ ಬಡದ ಅವ ಸಾಯ್ ಬಡದ. ಮಕ್ಳು ಹೇಳ್ರಿ ಅವ್ರು ಟೈಮ್ ಪಾಸ್ ಕುಡಿದ್ರೆ ಟೈಬಿಸ್ತಾನ ಮಕ್ಳು ಚಂದಿಕ್ಳು ಚುಟ್ಟಾಗುತ್ತೆ, ಚೋದಿ ಮಕ್ಳು ಇಷ್ಟ ಅಲ್ದ್ರೆ ಮದುವೆಗೆ ರಾತ್ರಿ ಎಲ್ಲ ಕಷ್ಟಪಟ್ಟು ಕತ್ತಲಿ ಬೆತ್ತಾಗಿ ಭಾವಿಷ್ಟಕ್ಕಿಂತ ಒಂದಿನ ಕಾಮದಾಸೆ ಹುಟ್ಟಿ ನಮ್ಮ ಬಗ್ಗೆ ಮಾತಾಡಿ ಅಂತ ಹುಡ್ಸಿರೋ ಕತ್ತಲಾಕಂತೀರಿ ಕಜ್ಜೆ ಸೋಯ ಮಕ್ಳು. ಬಾರಿ ಚಲೋ ಹೇಳಿದ್ರಿ. ಈಗ ಯಾರ ಹೊಸದಾಗಿ ವಿಡಿಯೋ ಮಾಡ್ತಿರ್ತಾರಲ್ರಿ, ಸಣ್ಣ ಕ್ರಿಯೇಟರ್ ವಿಡಿಯೋ ಮಾಡ್ಬೇಕಂತಿರ್ತಾರಲ್ಲ ಅಂತವ್ರು, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ? ಅವ್ರಿಗೆ ಪ್ರಯತ್ನ, ನಿಮ್ ಕಡೆ ಏನ್ ಟ್ಯಾಲೆಂಟ್ ಅದಂತ ತೋರಿಸ್ರಿ, ಜನಕ್ಕೆ ಏನ್ ಇಷ್ಟ ನೋಡ್ಕೋರಿ. ನೀವು ಬರೀ ಪರ್ಫೆಕ್ಟ್ ಮಾಡ್ದೆ ಅಂತ ಜೀವನದ ಸತ್ರ ಮುಂದ್ ಬರಂಗಿಲ್ಲ. ನಿಮ್ಗೆ ಏನ್ ಇಷ್ಟ, ನಿಮ್ ಕಡೆ ಏನ್ ಟ್ಯಾಲೆಂಟ್ ಐತಿ ಅದನ್ನ ಮಾಡಿ ಹಾಕ್ರಿ. ದಿನಕ್ಕೆ ಒಂದ್ ಎರಡು ಹಾಕ್ರಿ. ನೀವು ಬರೀ 10 ತುಡಿ ಹಾಕಿ ವೈರಲ್ ಆಗತ್ತಿಲ್ಲ ಅಂತ ಮನ್ಸಿಗೆ ಆಗುದೆ ಅಂತೆಲ್ಲ ಆಗ್ಬಾರ್ದ, ಪ್ರಯತ್ನ ಮಾಡ್ತಿರ್ಬೇಕು. ಅಂದಾಗ ನೀವು ವಿಡಿಯೋದಾಗ ನಮಗ್ ಮೇನ್ ಆಗಿ ಹೈಲೈಟ್ ಕಾಣ್ತೈತಿ, ನಿಮ್ ಫೋಟೋಕ ನೀವು ಸಹ ಮಾಡ್ತೀರಿ, ನಿಮ್ ಕಾಲಿಗೆ ನೀವು ಸಹ ಮಾಡ್ಕೊಂತೀರಿ. ಎದಕ್ ನಿಮಗ ನೀವ ದೇವ್ರ ಸ್ವರೂಪ ಅಂತೀವಿ, ಎದಕ್ ಈಗ ನೀವು ಗಾಡಿ ಪೂಜೆ ಯಾಕೆ ಮಾಡ್ತೀರಿ? ಅಮಾಶಿ ಅಂತಂದ್ರೆ ಅಮಾಶಿ ಬಂತಂದ್ರೆ ಮತ್ ನಾವ್ ಹತ್ತಿ ಅಡ್ಡಾಡ್ತೀವ್ರಿ, ಅದ್ಮೇಲೆ ದೇವ್ರಿದ್ದಂಗ ಮತ್ ಕಾಲ ಹಾಕಿ ಇರ್ತೀರ, ಕಾಲ ಇಟ್ಟು ಕುಂಡಿ ಇಡ್ತಿರಲ್ಲ ಅಂದ್ರೆ ಯಾವ ತಾಟ್ನಾಗ ಊಟ ಮಾಡ್ತೀರ ಅದಾಗ ಹುಚ್ಚು ಹೋಯ್ತಿರ ಹಂಗಂದ್ರೆ. ಹಾಗ ಅದಕ್ಕೆ ನಮ್ ಕಾಲಿವ ಕರ್ಕೊಂಡ್ ಹೋಗ್ಕ ನಮಗ. ನೀವ್ ಒಂದಕ್ಕೆ ಹೋಗ್ಬೇಕಂದ್ರೆ ನಿಮ್ ಕಾಲ್ ಬೇಕು, ನೀ ಎಡಕ್ ಹೋಗ್ಬೇಕಂದ್ರೆ ಕಾಲ್ ಬೇಕು, ಎಲ್ರಿ ಒಂದ್ ಸಾಮಾನ್ ತರಕ್ ಹೋಗ್ಬಂದ್ ಮತ್ ದೇವ್ರ ಹೋದಲ್ಲಿ ಕಾಲು. ನಿಮ್ನಾಗ ನಿಮಗ್ ಪ್ರೀತಿ ಇಲ್ಲ ಅಂದ್ರೆ ಇನ್ನೊಬ್ರ ಹೆಂಗ್ ಪ್ರೀತಿ ಮಾಡ್ತೀರಿ? ಅದಕ್ಕೆ ನಾನು ನಮಸ್ಕಾರ ಮಾಡ್ಕೊಂಡ್ ಅಂದ್ರೆ ನೀವು ಬಸವಣ್ಣ ನನಗೂ ಗೊತ್ತಿರ್ಲಿಲ್ಲ ದೇವ್ರ ಅಂತ ಹೇಳಿ. ಅಲ್ಲ ನನಗೂ ಗೊತ್ತಿರ್ಲಿಲ್ಲ ದೇವ್ರ ಅಂತ ಹೇಳಿ. ಒಂದ್ಸಲ ಪೆಟ್ರೋಲ್ ಬಂಕಿಗೆ ಹೋಗಿದ್ದಾರೆ ಒಂದ್ 1.5 ವರ್ಷದಿಂದ, ಅಲ್ಲಿ ₹70 ಪೆಟ್ರೋಲ್ ಹಾಕ್ಸಿದ. ನಂಗೆ ಫೋನ್ ಪೇ ವರ್ಕ್ ಆಗಲಿಲ್ಲ, ನನ್ ಕಡೆ ಕ್ಯಾಶ್ ಇದ್ದಿರ್ಕಿಲ್ಲ. ಒಬ್ರು ಅಣ್ಣಾರಿದ್ರು, ಸಾರಿ ಅಕ್ಕಾರಿದ್ರ. ನಾನು ಇಲ್ಲಕ್ಕ ನಂಗೆ ಕ್ಯಾಶ್ ವರ್ಕ್ ಆಗತ್ತಿಲ್ಲಕ್ಕ, ಮತ್ತೆ ಹೊಳಿ ಬಂದ್ ಕೊಡ್ತೇನೆ. ಇಲ್ಲಪ್ಪ ಎಲ್ಲಾರು ಹಿಂಗ ಮಾಡ್ತಾರೆ, ಮತ್ತೆ ನೀವ್ ಬಂದ್ ಕೊಡ್ತಿಲ್ಲ. ಇಲ್ಲಕ್ಕ ಫೋನ್ ಇಲ್ಲೇ ಇಟ್ಕೋ, ಐಫೋನ್ ಅಕ್ಕ ಹೊಳಿ ಬಂದ್ ಕೊಡ್ತೇನೆ ಅಂತ ಹೇಳಿ. ಇಲ್ಲಿ ತೋಪಿ ಹೊಳಿ ಕೊಡಂದ ಮೊದ್ಲು ಮನೆಗೆ ಹೋಗಿ ₹70 ತಂದು ಕೊಟ್ಟಿನ ಅಕ್ಕಾಗ. ಹೋಗ ಅಕ್ಕ ಅಂದ್ ದೇವ್ರ ತಮರ್ಸ ನೋಡಪ್ಪಿನಿ, ಕೆಲಸ ಮಾಡಕತ್ 1 ವರ್ಷ ಆತಿಲ್ಲ, ಮತ್ತೆ ಯಾಕೆ ಸಡನ್ ಮಗನ್ ಹೊಳಿ ತಂದು ಕೊಟ್ಟಿಲ್ಲ. ಎಲ್ಲಾರು ಅಂತಾರೆ ಕೊಡ್ತೇನೆ ಅಂತ ಹೇಳಿ, ಇನ್ನು ಮಟ್ಟ ಹೊಳಿ ಬಂದ ನೀವು ಒಬ್ಬನ ಹೊಳಿ ಬಂದ ಅಂತ. ಅವಾಗ ನನಗೆ ಗೊತ್ತದ ನಾ ದೇವ್ರ ಅಂತ ಹೇಳಿ. ಅದ ಅವಾಗ ನನಗೆ ಗೊತ್ತದ ನಾನೇ ದೇವ್ರ. ಬಸವಣ್ಣ ಅವ್ರದ್ದು ಒಂದು ಶ್ಲೋಕ ಐತಲ್ಲ, ಮನಸ್ಸೇ ದೇವರು ದೇಹವೇ ದೇವಾಲಯ, ದೇವಾಲಯ. ಅದು ಇದ್ರೊಳಗ ನೀವು ಅದೇ ಅದಂದ್ರೆ ನನ್ನ ಸ್ಟೈಲ್ ಕಂಟೆಂಟ್ ಬಾರಿ ಮಸ್ತ್ ಕೊಡ್ತೀರ. ಆಯ್ತು ಸರ್, ನಿಮಗೆ ವಯಸ್ಸು ಎಷ್ಟಿರ್ಬೋದು ಸರ್? ನಿಮ್ ಪ್ರಕಾರ ಎಷ್ಟು ಇರ್ಬೋದ್ರಿ? ನಾನು ನೋಡಿದ್ರೆ ಹೆಂಗ ಅಂತ ನಾನು ಒಂದ್ 18, 20, 25, 22 ಅಷ್ಟೇ. 27 ರೀ? 27 ವಯಸ್ಸು ಆದ ಸರ್. 27 ವಯಸ್ಸಾಗ ಬಾಡಿ ಏನ ಬೆಳೆಸ್ಬೇಕು ಅನ್ನೋದು ಬಾಡಿ ಅಣ್ಣ ನೋಡಿ ಇಲ್ಲ ವಿಡಿಯೋದಾಗ 6 ಪ್ಯಾಕ್ ಅಂದ್ರೆ ವರ್ಕೌಟ್ ನಿಮ್ ಇಷ್ಟ. ನಿಮ್ಮ ಜಿಮ್ ಯಾಕ ದೇಹ ಹಾಳು ಮಾಡ್ಕೊಂತೀರಿ? ನಿಮ್ಗೆ ಫಿಟ್ನೆಸ್ ಇರಬೇಕಪ್ಪ, ಸ್ವಲ್ಪ ಚಂದ ಕಾಣ್ಬೇಕಂತ ಮಾಡ್ಕೋರಿಲ್ಲ, ಆರಾಮ್ ತಿನ್ಕೊಂಡ್ ಮಸ್ತ್ ಇರಿ. ಅದ್ರಾಗ ಈ ಚಟ ಗಿಟ ಮಾಡ್ತಾರಲ್ಲ ಅಂತ ಸಣ್ಣ ಹುಡುಗರಿಗೆ ಚಟ ಮಾಡ್ತಾರ. ಸಣ್ಣ ಹುಡುಗರು ಮಾಡ್ಬಾರ್ದು, 18 ವಯಸ್ಸಿದ್ದವ್ರು ಮಾಡ್ಬಾರ್ದು. 18 ಮಾಹಿತಿ ಮಕ್ಕಳು ಮಾಡಿ ನಾವು ಸಂಜೆ ಹೊಡಿಲಿ, ಸೀರೆ ಕುಡಿಲ್ಲ, ನಾ ಏನ್ ಹೇಳಕ್ ಅವ್ರು ದುಡಿತಾರ ಇದು ಮಾಡ್ತಾರ. ಅಂದ್ರೆ ಅವ್ರು ದುಡಿದು ಅವ್ರು ಹಾಳು ಮಾಡ್ತಾರೆ. ಅಂತ ಹುಡುಗರಿಗೆ ಏನ್ ಹೇಳ್ಬೇಕು? ಹುಡುಗರಿಗೆ ಈಗಿನ ಹುಡುಗರಿಗೆ ಹೇಳಕ್ ಬರಂಗಿಲ್ಲ, ಬಂದ್ರೆ ಮುಕ್ಕಳ ಚಾಕೊಂಡ್ ಹಾಕ್ತಾರೆ. ಏನ್ ನಮಗೆ ಹೇಳ ಅಂತ ಹೇಳಿ ಸುಮ್ಮ ಮಾಡಪ್ಪ ವಾಸಿ. ಒಂದ್ ಗುಟ್ಕಾ ಬಿಡತ್ತನ, ಬೈ ಬಾರಿ ಗುಟ್ಕಾ ತಿಂತೀನಿ, 2 ಗುಟ್ಕಾ ಅನ್ಬೇಕು. ಮತ್ತೆ ಬ್ರಾಂಡೆಸ್ ಹೇಳ್ಬೇಕು, ಸಾದಾ ಬೇರೆ ಹಚ್ಚಿದ್ರು ಪವರ್ ಅಂತೀನಿ ಅನ್ಬೇಕು. ಒಬ್ಬನ ಹೊಂಟ ಚಾಕು ಹಾಕ್ಬಿಡ್ತಾರ ಕೊಂಡಾಗ. ನನಗ ಮನೆಯವ್ರು ಏನಾಗಲ್ಪ ನೀ ಏನಂತ ಹೇಳಿ ಸುಮ್ಮನೆ ಯಾಕೆ ಇನ್ನೊಬ್ರು ಬುದ್ಧಿ ಹಂಗಿಲ್ರಿ. ಅಂದ್ರೆ ಈಗಿನ ಸ್ಕೂಲ್ ಮಕ್ಕಳೆಲ್ಲ ಫೋನ್ ತಗೊಂಡ್ ಹಾಳಾಕಾರ್ಲಣ, ಅದು ಮೊದ್ಲ ಪೇರೆಂಟ್ಸ್ ತೆಪ್ಪ ಏನ್ ಮಕ್ಕಳ ತೆಪ್ಪನ? ಅದು ಅವ್ರಲ್ಲ ಮತ್ತೆ ಫೋನ್ ಕೊಟ್ಟಿದ್ದವ್ರ, ಕರೆನ್ಸಿ ಹಾಕ್ಸಿದ್ದವ್ರೆ, ಪೇರೆಂಟ್ಸ್ ಇಂದ ತೆಪ್ಪ ಮೇನ್. ಯಾಕಂದ್ರೆ ಅವ್ರ ಫೋನ್ ಕೊಡ್ಸಿದ್ದ ತಂದೆ ತಾಯಿ ತೆಪ್ಪ ಮೊದ್ಲು.
ಅವ್ರ ಫೋನ್ ಕೊಡ್ಸ್ಲಕ ಇನ್ನೂ 2 ಪುಸ್ತಕ ಕೊಡ್ಸಿರ್ ಪುಸ್ತಕ ಓದ್ಕೊಂಡ್ ಕುದಿರ್ತಿದ್ದ. ಒಂದೇದ ಈಗ ಜನರೇಷನ್ ಹಂಗೈತ್ರಿ ಮೊಬೈಲ್ನಾಗ ಹುಟ್ಟು ಮೊಬೈಲ್ ಹಿಡ್ಕೊಂಡು ಊಟ ಆಗ್ತೈತ್ರಿ ಏನ್ ಮಾಡಕ್ ಬರಂಗಿಲ್ಲ. ಪೂರಾ ಅಪ್ಡೇಟಿಂಗ್ ಆಗ್ಬಿಡ್ತಾರ. ನಿಮ್ಗ ನಾವು ಕ್ವಶನ್ ಕೇಳಾಕತ್ತಾರ ನಮಗ ಹೆದರಿಕೆ ಆಗತ್ತ. ಮುಂದಿನ ಸರ್ ಮತ್ತೆ ಓರಾಕತ್ತೆ ನಾನೇ ಅಂದ್ರ ಹೇಳಿ ಇದು ಮತ್ತಿದೆ ಸರ್ ಬರ್ರಿ ಮಾತು ಈಗ ಅಣ್ಣ ಸ್ಟಾರ್ಟ ಅಣ್ಣ ನಮಗ ನಿಮ್ ಕ್ವಶನ್ ಕೇಳಾಕತ್ತಾರ ನಮಗ ಹೆದರಿಕೆ ಆಗದ್ ಬಿಡತನ. ಅಂತೇನ್ರಿ ಇದ್ದಂಗ ಹೇಳ್ತೇನೆ ಅದ್ರಾಗ ಹೆದ್ರು ಮನಸ್ ಪಿಚ್ಚಿ ಕೇಳ್ರಿ ನೋಡ್ ನಾನ್ ಹೆಂಗಿನಲ್ಲ ನಿಮ್ ಏನ್ ಮಾಡ್ತೈತಿ ಕೇಳ್ರಿ ನಾವು. ಈಗ ನಾನು ಪರ್ಸನಲ್ ವಿಷಯಕ್ಕೆ ಹೋಗ್ಬಾರ್ದ ಇಲ್ಲ ಕೇಳ್ಬೇಕಾದ್ ಕೇಳ್ರಿ. ಅಂದಂಗ ನೀವು ಲವ್ ಓದು ಮಾಡ್ರಿ ಏನಿಲ್ಲ? ಲವ್ ಓದು ಬ್ಯಾಡ್ರಿಪ್ಪ. ಅಲ್ಲ ನನಗೆ ಹರ ದಣ್ಣ ಆಗಿತ್ತು ಅವ್ರ ಲವ್ ಮಾಡೋದು ಕರೆನ್ಸಿ ಹಾಕ್ಸೋದು ಅವ್ರ ಕರ್ದಲ್ಲಿ ಹೋಗೋದು ಅವ್ರ ಮಾಲ್ ಕರ್ಕೊಂಡ್ ಹೋಗೋದು ಶಾಪಿಂಗ್ ಮಾಡ್ಸೋದು ಹೆಂಗ್ ಬೇಕ್ರಿ ನೋಡು ಮಾಡ್ದೇನೆ ಆದ್ರೆ ಅಕ್ಕನೇ ಖರ್ಚು ಮಾಡ್ಬೇಕು ನನಗೆ ಅಕ್ಕನೇ ನಂಗೆ ಖರ್ಚು ಮಾಡ್ಬೇಕು ಬೇಕಾದ್ರೆ ಒಂದ್ ವಾರ ನನ್ ಖರ್ಚು ನೋಡ್ಕೊ ಅನ್ನ ಆರಾಮ್ ಲವ್ ಮಾಡ್ತೀವಿ ಒಂದ್ 10 ಮಂದಿ ಲವ್ ಮಾಡ್ತೀವಿ ಒಟ್ಟ ಖರ್ಚು ಅವ್ರು ನೋಡ್ಕೋಬೇಕು. ನನಗಂದ್ರೆ ನಾದ್ರು ₹1 ನನ್ನ ಮ್ಯಾಗ ನಾ ಖರ್ಚು ಮಾಡ್ತೇನೆ ಮನೆಯವ್ರಿಗೆ ಖರ್ಚು ಮಾಡಂಗಿಲ್ಲ ಒಂದೇ ಮಾತು. ಆದಷ್ಟ ನಮ್ ವೈನಿ ಸಿಗ್ಲಿ ಅಂತ ಖರ್ಚು ಮಾಡುವಂತ ವೈನಿ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ. ಕೇಳ್ರಿ ಅವ್ರ ಖರ್ಚು ಮಾಡ್ಬೇಕಂತ ಅಂತೀರ. ಈಗ ಮದ್ವಿ ನಿಮ್ದು ಆಗ ಅಂತಂದ್ರ ಮದ್ವೆ ದಿವಸ ಊಟ ಹಾಕಿಸ್ತೀರಿ? ಮದ್ವೆ ದಿವಸ ಅವ್ರ ಮೇಟಿಗೆ ಬಂದ ಅವ್ರ ಹಾಕಿಸ್ತಿಲ್ಲ ಅಂದ್ರೆ ಗುಡಿಯಾಗ ಮಾಡ್ಕೊಂಡ್ಬಿಡ್ತಾರೆ. ಗುಡಿಯಾಗ ಮಾಡ್ಕೊಂಡ್ರೆ ಚಲೋ. ಯಾಕಂದ್ರೆ ಈಗಂತಿ ಜನ ಹೆಂಗಿದ್ರು ಏನ್ರ ಅನ್ನಾರ ನೀ ಗುಲಾಬ್ ಜಾಮೂನ್ ಮಾಡ್ಸಿದ್ರ ಅಂದ್ರೆ ರಸಮಲೈ ಮಾಡ್ಸಿಲ್ಲ ನೋಡಂತಾರ ಸಕ್ಕರೆ ಕಡಿಮೆ ಆಗೈತೆ ನೋಡಂತಾರ. ಬಟ್ ಅನ್ನೋದಂತ್ರ ಬಿಡಂಗಿಲ್ಲ ಬಹುಳದಂತ್ರ ಬಿಡಂಗಿಲ್ಲ ಜನ. ಜನಗಳ ಸಂಬಂಧ ಅಂತಿ ಜೀವನ ಮಾಡೋವಲ್ಲ ನಾವೇನ ಇಲ್ಲ ಹಂಗ ಇನ್ನೊಬ್ರು ತೊಂದರೆ ಕೊಡ್ಬಾರ್ದು. ನಮ್ಮ ಕಡೆ ನಾವು ಬದುಕಬೇಕು ಇನ್ನೊಬ್ರು ತೊಂದರೆ ಕೊಡಂಗಿಲ್ಲ. ಇದ್ದಂಗ ಹೇಳ್ತೀನಿ. ನಮ್ಮ ಮದ್ವಿ ಪ್ಲಾನ್ ಏನ್ರ ಹುಡುಕಿರ ಏನ್ ಮಾಡ್ತೀರಿ ನಾವು ಗಂಟ ಮದ್ವಿ ಏನೋ ಒಂದ್ ಇದು ಮನೊಬ್ಬರ ಒಬ್ಬ ಒಂದ್ ಮನಿ ಹೋಗಿದ್ರಪ್ಪ ಸೌದತ್ತಾಗ ನಮ್ಮ ಅಮ್ಮರ ಬಸ್ ಅಂದ್ರ ಹಂಗ ಸಂಬಂಧಿಕರೊಳಗ ವಯಸ್ಸಾದ ಮುದಕ್ಕೆ ಬಂದ್ ಕಳಿದ ಯಾವಾಗ ಮದ್ವಿ ವಯಸ್ಸಾದ ನಿನಗ ಎಷ್ಟ್ ದಿನ ತಂದೆ ದುಡಿದ ಅಡಿಗೆ ಮಾಡಿ ಹಾಕ್ಬೇಕಂದ ಅದ್ ನನಗೂ ತಲೆ ಗಿರ್ರ ಅಂತ ತಲೆ ಅಲ್ಲಿ ಯಾವಾಗ ಸಾಯ್ತಿ ಬೇವನಿ ವಯಸ್ಸಾದ ನಿನಗ ಎಷ್ಟ್ ದಿನ ನಿನ್ನ ಮಗ ನಿನ್ನ ಮಗಳ ಖರ್ಚು ಹುಡ್ಕೋಬೇಕ ನಿನ್ ದವಾಖಾನೆ ಖರ್ಚು ನೀ BP ಶುಗರ್ ಖರ್ಚು ಜಲ್ದಿ ಹೋಗ ಮನ್ಯಾಗ ಹೋಗ್ತೇವೆ ಮುದಿ ಸ್ವಿಚ್ ಆಫ್ ಅಲ್ಲ ಸ್ವಿಚ್ ಆಫ್ ಮಾಡಿ ಮಾತಾಡಲಿಲ್ಲ ಮುಂದ್ ಮಾತಾಡಕ್ ಚಾನ್ಸ್ ಇನ್ನೊಂದ್ ಸ್ವಲ್ಪ ಶುಗರ್ ಜಾಸ್ತಿ ಆಯ್ತು ಸ್ವಿಚ್ ಆಫ್ ಆಯ್ತು. ಇನ್ನೇನ ಕೆಲವು ಈಗ ನಿಮ್ದು ಎಲ್ಲಾರು ಸರ ಹಿಡಿಯೋದಾಗ ಎಲ್ಲಾರು ತಾರ್ಯಾಳ ಅಂತಾರ. ನಿಮ್ ಸ್ವಂತ ಊರ್ ಯಾವ್ದು ಸರ್? ಸ್ವಂತ ಊರ್ ಅಂದ್ರೆ ನಮ್ಮ ಅಪ್ಪರ ಕರಗಡಿಗಿರಿ ನಮ್ಮ ಊರ ರಾಮದುರ್ಗ. ಈಗ ನೀವ್ ಇರೋದು ಸರ್ ತಾರ್ಯಾಳ ಬಾಡಿಗೆ ಮನಿ ₹2,500 ಸ್ವಂತ ಏನಿಲ್ಲ ಬೇರೆ ಸ್ವಂತ ಮನಿ ಮ್ಯಾಗರಿ ಸ್ವಂತ ಮನಿ ಅಲ್ಲ ನಮ್ಮ ಅಜ್ಜ ಅವ್ರ ಅಜ್ಜ ಅಲ್ಲಿ ಕಂದನಲ್ಲಿ. ಈಗ ನಿಮ್ ತಕ್ಕ ನೋಡಿದ್ರೆ ನಾವ್ ಯಾವ ಮನೆ ಇರ್ತೇವೆ ಅದ ನಮ್ಮ ಮನಿ ಅದ ಮನಿ ಸಾಕು ಜೀವಂತ ಇದ್ದ ಹೆಚ್ಚಿಗೆ ಈಗ ಕೈ ಇದಾವ ಕಾಲ ಇದ್ದ ಹೆಚ್ಚಿಗೆ ಇದು ಆಸ್ತಿ ಇದ್ದಂಗ ಸ್ವಲ್ಪ ಮಂದಿ ಏನ್ ಇರಂಗಿಲ್ಲ ಪಾಪ ಇರೋ ಒಂದ್ ಹೊತ್ತಿನ ಊಟ ಇರಂಗಿಲ್ಲ ನೀರ್ ಇರಂಗಿಲ್ಲ ಮಕ್ಕ ನೋಡ್ರಿ ಆಪ್ರಿಕಾದ ಉಡೆ ತೆಗದ್ ನೋಡ್ರಿ ಆರಾಮ್ ತಿಂತೇವಿ ಆರಾಮ್ ಹೇಳ್ತೇವಿ ಅನ್ನೋ ಪೈಕಾನೆ ಐತಿ ಸ್ವಲ್ಪ ಮಂದಿಗೆ ಅದು ಗತಿ ಇರಂಗಿಲ್ಲ ನಾವು. ಈಗ ನಮಗ್ ನೀವ್ ಇಷ್ಟ ಆಗಿರ್ ಸರ್ ನಮ್ಮ ರಾಯಲ್ ಮಂಜು ಡಬಲ್ ಈಗ ನಿಮ್ಮ ಆಶೀರ್ವಾದ ನಾವು ವಿಡಿಯೋ ನೀವು ಪ್ರಯತ್ನ ಪಟ್ರಿ ನಿಮ್ ಟ್ಯಾಲೆಂಟ್ ಕರ್ನಾಟಕ ಜನತೆಗೆ ಅವ್ರ ರೈತರ ಬಗ್ಗೆ ಡೈಲಾಗ್ ನೋಡೇನ್ ನಾನು ಕರ್ನಾಟಕ ಜನತೆಗೆ ಅವ್ರು ಇಷ್ಟ ಆಗ್ಯಾರ ಅವ್ರಿಗೆ ನೀವ್ ಇಷ್ಟ ಆಗಿರ್ ಸರ್. ಹೌದೌದು ಬಿಡ್ರಿ ನಿಮಗ ಅವ್ರು ಇಷ್ಟ ಆಗ್ಯಾರ ಯಾಕ್ರಿ ಅವಾಗ ನಂಗೆ ಯಾವಾಗ ಪರಿಚಯ ಅಂದ್ರೆ ದಯಾನಂದ್ ಸ್ಕೂಲಿಗೆ ಹೋಗಿದ್ರು ಅವಾಗ ಪರಿಚಯ ಅವ್ರು ಅಷ್ಟು ಆಸ್ ಪರಿಚಯ ಇದ್ದಾಗ ಅಷ್ಟ ಕೈ ಮಾಡಿದ್ದೆ ಅದಾಗ ದಯಾನಂದ್ ಸ್ಕೂಲಿಗೆ ಹೋಗಿದ್ದಿಲ್ಲ. ಮಂಜುನಾರ ಇವತ್ತ ರೋಹಿತ್ ಅನ್ನಾರ ನಮ್ಮ ಇದಕ್ ಬಂದಿಕ್ಕ ನಿಮಗೆ ಏನ್ ಅನ್ಸ? ನಮಗ ಬಾಳ ಖುಷಿ ಆತನ ನೀವು ಬಂದಿದ್ದ ನಾವು ಎಕ್ಸೆಪ್ಟ್ ಮಾಡಿದಿಲ್ಲ ಯಾಕಂದ್ರೆ ಈಗ ಬರೇ ಬಂದ 30-40ಕ್ಕೆ ಇದ್ದಾರೆಲ್ಲ ಆಟಿಟ್ಯೂಡ್ ತೋರಿಸ್ತಾರ ಬೈ. ಹೋದ್ರ ನೋಡಂಗಿಲ್ಲ ಬೈ. ಹೌದ್ ಬಿಡ್ರಿ ಹೋದ್ರ ನೋಡಲ್ಲ ಅಂತಾರ. ಅಂತದ್ರಾಗ ನೀನ್ ಒಂದ್ ಸಣ್ಣ ಹುಡುಗ ಆತ ಒಂದ್ ಸಣ್ಣ ಕ್ರಿಯೇಟರ್ ಕರೆದ್ರು ಬೇಕಾದವ್ ಕರಿಲ್ಲ ನನಗೆ ಇಷ್ಟ ಪಡ್ದ ಮುಗಿದ್ ಹೋತಾನ ರಾತ್ರಿ ಮಂಜುನಾರ್ ಅವ್ರ ಹೆಂಗಂದ್ರ ನಮಗೆ ನಾಮೇ ಈ ವೈರಿಗಳಿಗೆ ನಾವು ಜೂಜಂಡು ಅದಕ್ಕ ನಾ ದೇವ್ರ ಅದಕ್ಕ ನನ್ನಂತ ಒಳ್ಳೆ ವ್ಯಕ್ತಿ ಇಡೀ ಕರ್ನಾಟಕ ಬ್ರಹ್ಮಾಂಡ ಹೊಡ್ತಿದ್ರು ಅಷ್ಟು ಒಳ್ಳೆವಾದ. ಯಾಕಂದ್ರೆ ಈಗ ಬರೀ ಒಂದ್ 80-70K ಫಾಲೋವರ್ಸ್ ಎಲ್ಲ ಜನ ಮಾತಾಡ್ಸಿರ್ ಚಂತಿಗೆ ಹೊಳ್ಳಿ ಮಾತಾಡೋ ನಮ್ಮ ರಾಯಲ್ ಮಂಜೂರಿ ಈಗ 13K 13 ನಾ ನೋಡ್ದ ಮೊನ್ನೆ 11 ಇತ್ತ. ನಿಮ್ಮಂತ ದೊಡ್ಡ ಮಾಡ್ತೇವೆ ಅಂತ ಹೇಳಿ ಅನ್ಕೊಂಡಿದ್ದೀರಿ. ನಾನ್ ನಿಮ್ಮಂಗ ನಾ ನೋಡಿದ್ದೇವೆ ಇಲ್ಲ ದೊಡ್ಡ ಮನುಷ್ಯ ಕನ್ನದಿಂದ ಬಾಳ ಲೇಟ್ ಇದಷ್ಟು ಫಾಲೋವರ್ಸ್ ಎಲ್ಲ ಈಗ ಹುಡುಗರು ಇದಾರ ಈಗ ಸಣ್ಣ ಹುಡುಗರು ಇದಾರ ಈಗ. ನೀವು ಎಷ್ಟು ಎತ್ತರ ಬೆಳೆದಿರ ಅಂದು ನೀವು ಸಣ್ಣ ಹುಡುಗ ದೊಡ್ಡ ಹುಡುಗ ಬೇಕಾದವ್ರು ನಂಗೆ ನನ್ನ ಕಣ್ಣಾಗ ಎಲ್ಲಾರು ಒಂದವ ಸಣ್ಣ ದೊಡ್ಡವ ಯಾರಿಲ್ಲ
ಬಟ್ ನಾನು ಇಷ್ಟಪಡ್ತಾ ಮುಗ್ದೋದ್ವಿ ನಾನು ಪದಕ್ಕೆ ದೇವ್ರ ಅಣ್ಣ ನೀವು ಊಟದಾಗ ನಾವೆಲ್ಲ ನೋಡ್ತೀವಲ್ಲ ವಿಡಿಯೋದಾಗ ಮಾಡಿ ಹಾಕ್ತಿರಲ್ಲ ಹ್ಮ್ ಅದ್ರಾಗ ನೀವು ಖಜೂರು ಬಾದಾಮಿ ಹ್ಮ್ ಹೊಳ್ಳಿ ತುಪ್ಪ ಅಂತಿ ನೀವು ಹೌದ್ ತೋರಿ ನಂದಿನಿ ತುಪ್ಪ ಎಸ್ಪೆಷಲಿ ಅದನ್ನ ಹಿಂಗ ತಿಂತಿರ್ತೀರಲ್ಲ ಬಾಳ ಹೆಚ್ಚಾಗ ಯಾಕೆ ಅದ್ರ ಮೇಲೆ ಅಷ್ಟು ನಿಮ್ಗೆ ಮತ್ ನಿಮ್ ಪ್ರಕಾರ ಏನ್ ತಿನ್ಬೇಕಿತ್ತು ಅಂದ್ರೆ ಗುಟ್ಕಾ ಹಾಕೋಬೇಕು ಅದಾಗ ಗುಟ್ಕಾ ತಂಬಾಕ ಸಿಗರೇಟ್ ಹಾಕೋಬೇಕು ಅಂದ್ರ ಈಗಿನ ಇದ್ರಾಗೆಲ್ಲ ಜನ ಹಾ ರೀ ಏನ್ ಬೇಕು ಗುಟ್ಕಾ ಗಿಟ್ಕಾ ತಿಂತಾರ ಅಂದ್ರೆ ನೀವು ನಾವು ಬಡ್ರ ಮಂದಿಪ್ಪ ನಾವು ಗುಟ್ಕಾ ಸಿಗರೇಟ್ ಹೊಡಿಯೋ ಶ್ರೀಮಂತ ಆಗಿಲ್ಲ ನಾವು ತುಪ್ಪ ಹಿಪ್ಪ ಅದು ಅದ್ರ ನಂದಿನಿ ತುಪ್ಪ ಮೇಲೆ ನಿಮ್ಗೆ ಅಷ್ಟೇ ಯಾಕೆ ಪ್ರೀತಿ ಬ್ರ್ಯಾಂಡ್ ಚಲೋ ಐತಿ ಚಲೋ ಐತಿ ಚಲೋ ಐತಿ ಅದು ಕಾಲ್ ಚೆಕ್ ಮಾಡ್ದು ಅಂತಂದ್ರೆ ನಾನು ಅದು ಭಾಳ ಎಲ್ಲಾ ಬ್ರ್ಯಾಂಡ್ ಚಲೋ ಅದಾವ ಅಂದ್ರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಅಲ್ಲ ಅದರ ಸಂಬಂಧ ಅಂದ್ರೆ ನಿಮ್ಗೆ ತುಪ್ಪ ಅಂದ್ರೆ ತುಂಬಾ ಇಷ್ಟ ನಾವ್ ವಿಡಿಯೋದಾಗ ಅದು ನೋಡ್ತಾ ಇರ್ತೀವಿ ಈಗ ನಾವು 90 ಸೇರಿ ಕುಡಿಯೋ ಶ್ರೀಮಂತರ ಅಂತ ನಾವಲ್ಲ ಭಾಳ ಕೊಡು ಬಿಡತಾನ ಅದಕ್ಕೆ ಅಂತೆಲ್ಲ ಡ್ರೈ ಫ್ರೂಟ್ಸ್ ತಿಂತಾನ ಯಾಕಂದ್ರೆ ಅದಕ್ಕಿಂತ ಆದ ಖರ್ಚು ಭಾಳ ಐತಿ ಊಟ ಮಾಡೋದು ಖರ್ಚು ಭಾಳ ಐತಿ ಒಮ್ಮೆ ಕುಡಿದ್ರೆ ಮತ್ತೆ ನಾಳೆ ಎರಡು ಕುಡಿಬೇಕು ಬೇಕಲ್ಲ ದಿನಕ್ಕೆ $100 ಅಂದ್ರೆ ತಿಂಗಳಿಗೆ $3,000 ಅದ ತುಪ್ಪ ತಿಂಗಳಿಗೆ $600 1 kg $600 ಈ ದೊಡ್ಡದ ಶಕ್ತಿ ಮನುಷ್ಯ ಅಲ್ಲ ರುಚಿ ಬಾಯಿ ರುಚಿ ಚಪಲ ಏನ ತಿಂಡಿ ಸತ್ಯಕ್ಕೆ ಏನಿಲ್ಲ ಒಂದಿನ ಎಲ್ಲಾರು ಹೋಗುದೆ ಈಗ ನಾ ಜಿಮ್ ಮಾಡ್ತೇನೆ ನಾನು ಚೆನ್ನಾಗಿ ಹೋಗವ ನೀವು ಮನೆಗಲ್ಲ ನೀವು ಏನಾಗ ಹೋಗುದೆ ಈಗ ನಾನು ಜಿಮ್ ಹೋಗೋರಿ ಏನ್ ಮಾಡಂಗಿಲ್ಲ ನಿಮ್ಗೆ ಇಷ್ಟ ಬಂದಿತ್ತೇನ್ರಿ ಹೇಳ್ರಿ ಮಕ್ಕಳು ಇಷ್ಟ ನಂದು ಕೆಲಸ ಮಾಡೋದು ಇಷ್ಟ ಮಜಾ ಮಾಡೋದು ಇದ ಮಾಡ್ಬೇಕಂತ ಏನಿಲ್ಲ ಇರೋದೊಂದು ಜೀವನ ಮಸ್ತ್ ಮಜಾ ಮಾಡ್ರಿ ಭಾಳ ಸಗಂಗಿಲ್ಲ ಜೀವನ ನಿಮ್ಗೆ ಮಜಾ ಮಾಡ್ಕೊಂತ ಹೋಗುದಪ್ಪ ನಾವು ಅದ್ರ ಯಾರಿಗೆ ಕೆಟ್ಟದ್ ಮಾಡ್ಬೇಡ್ರಿ ಕೆಟ್ಟದ್ದು ಕೆಟ್ಟದ್ ಮಾಡಕ್ ಹೋಗ್ಬಿಡ್ರಿ ಒಳ್ಳೇದ್ ಮಾಡ್ಕೊಂಡ್ ಚಿಂತಲ್ಲ ಕೆಟ್ಟದ್ ಮಾಡಕ್ ಹೋಗ್ಬಿಡ್ರಿ ಬಟ್ ಹಂಗ ಆರಾಮ್ ಇರೋ ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಲಿಕ್ಕಂದ್ರೂ ಸುಮ್ನೆ ಕುಂತ ಬಿಡ್ರಿ ಹೌದಲ್ಲಣ್ಣ ಈಗ ನಿಮ್ ಕೈಯಾಗ ಏನ್ ಮಾಡಕ್ ಆಗೋಲ್ದಂದ್ರ ಸುಮ್ನೆ ಇದ್ ಬಿಡ್ರಿ ಅವ್ರ ಏನ್ರ ಮಾಡ್ಕೊಂತ ಹೋಗ್ಲಿ ಮುಗೋದಪ್ಪ ಅಷ್ಟ ಜೀವನ ಇಷ್ಟೇ ಮುಂದೆ ಮುಕ್ತಾಯ ಮಾಡು ಕೇಳ ಮತ್ತೆ ಯಾವ ನೋಡು ಯಾಕೆ ಹೊಸನ ಲೆಕ್ಕರಿವಲ್ಲ ಹುಡುಗ ಬೈ ನಮಗೆ ನೀ ಹೇಳ ಮತ್ತೆ ಅವ್ರ ಹೈಲೈಟ್ ಇದ್ವು ಜಿಮ್ ಯಾವಾಗ ಇದ್ರು ಜಿಮ್ ಅಂದ್ರೆ ನೀವು ಅಷ್ಟು ಮಾತು ಇದ್ದಿದ್ದ ಹೆಂಗ್ ಹೇಳ್ತೀವಿ ಸುತ್ತಮುತ್ತ ಏನ್ ನೋಡ್ತೀನಿ ಅದನ್ನ ಹೊಯ್ಕೊಂತೀನಿ ನಂಗೆ ಆಕ್ಟಿಂಗ್ ಇಂಟ್ರೆಸ್ಟ್ ಅಂದ್ರೆ ಈಗೆಲ್ಲ ಸೋಷಿಯಲ್ ಮೀಡಿಯಾದಾಗ ಜಗತ್ ಐತ್ರಿ ಈಗ ಪಿಕ್ಚರ್ ಯಾರು ನೋಡ್ತಾರೆ ಈಗ ಕಾಲ ಸುಮ್ಮ ಅಂತಾರ ಹವಾ ಮಾಡ್ತಾರೆ 1000 ಕೋಟಿ ಗಳಿಸ್ತ 1200 ಕೋಟಿ ಸುಮ್ಮ ಹವಾ ಮಾಡ್ತಾರೆ ಅವಾಗ ನೀವು ನೋಡಕ್ ಹೋಗ್ತಿರಿ ಎಲ್ಲಾರು ಈಗ ದೊಡ್ಡ ಹೀರೋ ಅಷ್ಟೇ ಗಳಿಸಾತಾವ ಈಗೇನು ಹೊಸ್ತಾ ಬಂದಿರಿ ಗಳಿಸಾತಿಲ್ರಿ ಸುಮ್ಮ ಸೋಷಿಯಲ್ ಮೀಡಿಯಾದಾಗ ಈಗ ಬಿಗ್ ಬಾಸ್ ಕರಿಯಾಕತ್ತಾರ ಬಿಗ್ ಬಾಸ್ ದೊಡ್ಡ ಮನೆ ದೊಡ್ಡ ಮನೆಗೆ ನಿಮ್ಮ ಎಲ್ಲಾ ನಾರ್ಮಲ್ ಪೀಪಲ್ ಸಿಗುನು ಚಾನ್ಸ್ ಸಿಗತ್ತೆ ಕೀರ್ತಿ ಇವರೆಲ್ಲಾ ಹಾಳೆಟ್ಟು ಸೀಳಿ ಹೊಡಿತೀನಿ ಹಾಳೆಟ್ಟು ಸೀಳಿ ಹೊಡೋರ್ನ ನೀವು ನೋಡಿರ್ಬೋದು ಅಂದ್ರೆ ಹಾಳೆಟ್ಟು ಸೀಳಿ ಹೊಡೆದ್ರೆ ಹಾರ್ನ ಹೊಡೆದು ಹೋಗ್ಬಿಡ್ಬೋದು ರಾತ್ರಿ ಬಂದ್ ಬಾರೋಸ್ಕರ ಅದು ನಾಗರಾಜ್ ಕುಡ್ಪುಲಿ ಅವ್ರು ನೋಡ್ರಿ ವಕೀಲ್ರಿ ನಮ್ಮ ಲವರ್ ಇದು ಬಿದ್ದಂತ ಸಣ್ಣ ಕೀರ್ತಿ ಮತ್ತೊಳ್ಳಿ ದೊಡ್ಡ ದೊಡ್ಡ ವಿಚಾರ ತೆರೆ ಹಾಕೊಂಡಂತ ನಮ್ ಕಿಪ್ಪಿ ಕೀರ್ತಿ ಬಗ್ಗೆ ಮಾತಾಡುವಂತ ನಮ್ ಲೆವೆಲ್ ಅಲ್ಲ ನೀವು ಅವ್ರ ನೆಕ್ಸ್ಟ್ ಬಿಗ್ ಬಾಸ್ ಕರೆಯಂಗ್ ಐತ್ ಸರ್ ನಮ್ಮನ್ರಿ ಅಂತಲ್ಲಿ ನಿಮ್ಮನ್ನ ಅವ್ರಿಂದ ಸೇರ್ಸಿರ್ ನೀವ್ ನನಗೆ ಕುಲ್ಲ ಮಾತಾ ಇದ್ದಿದ್ದಂಗ ಮಾತಾಡ್ತಾರೆ ನನಗೆ ಆಕ್ಟಿಂಗ್ ಮಾಡಕ್ ಬರಂಗಿಲ್ಲ ಈಗ ಬಿಗ್ ಬಾಸ್ ಒಳಗ ಇದಕ್ಕಿದ್ದಂಗ ಮಾತಾಡ್ತಾರೆ ಎಲ್ಲ ಹೇಳ್ತಾರ ಅಂದಂಗ ಈಗ ಚಾನೆ ಇದ್ರೊಳಗ ಬರ್ತಾ ಇರೋ ಜಾಲತಾಣದೊಳಗ ಮುದುಕಪ್ಪ ಅಂತ ಬರಾಕತ್ತಾನ ಮುದುಕಪ್ಪ ಅಂದ್ರ ಅವ ಮಾಡುವೆಲ್ಲ ರೀಲ್ಸ್ ಗಂಡ್ಮಗ ಹೆಣ್ಮಗಳ ಸ್ವಾಂಗಿಗೆ ಎಲ್ಲಾ ರೀಲ್ಸ್ ಮಾಡ್ತಾನ ಅವಂಗ ಒಂದೊಂದ್ ಕಮೆಂಟ್ ಹಾಕಿರ್ತಾರ ನಮ್ಮ ಊರನ್ನ ಗೌಡನ ಡ್ಯಾಶ್ ಕಳೆದು ಹೋಗಿದೆ ನಿನ್ನ ಡ್ಯಾಶ್ ಅಲ್ಲಿ ಇದೆ ಚೆಕ್ ಮಾಡಿ ಹೇಳು ಮುದ್ಕಪ್ಪ ಅಂತ ಅವ್ ಚಲೋ ಕಮೆಂಟ್ ಹಾಕಿರ ಕಮೆಂಟ್ ಹಾಕಿರ ಚಲೋ ನಿಮಗೆ ಐಡಿ ಮತ್ತೆ ವೈರಲ್ ಎಂಗೇಜ್ಮೆಂಟ್ ಆಗೈತೆ ಐಡಿ ಮತ್ತೆ ನಾ ಇನ್ಸ್ಟಾಗ್ರಾಮ್ ಪುಷ್ ಮಾಡ್ತೈತೆ ಅವ್ರದ್ದು ಕಮೆಂಟ್ ಹಾಕಿ ಅವರು ಇದು ಮಾಡಲ್ಲ ಸರ್ ಅವರು ಅವ್ನು ಬಳಸಾದಾರ ಗೌಂಡಿ ಮಿಸ್ತ್ರಿ ಅಂತ ಒಬ್ಬರು ಅದಾರ ಹೌದು ನೀವು ನೋಡಿರ್ಬೇಕು ನೀವು ಇಲ್ಲಿ ರಜಾಕ್ ಮಿಸ್ತ್ರಿ ಶಬ್ಬೀರ್ ಹೌದೌದು ಅಲ್ಲಿ ಕುರ್ಚೆ ಇಲ್ಲಿ ಕುರ್ಚೆ ಭಯ ನನ್ ಕರಿ ಡ್ಯಾಶ್ ಮಿರ್ಚಿ ಅಂತ ಈಗ ನೀವು ಬಿಗ್ ಬಾಸ್ ಈಗ ನಿಮಗೆ ಈಗ ಏನ್ರ ಆಡಿಷನ್ ನೀವು ಹಾಕಿದ್ರಿ ಸೆಲೆಕ್ಟ್ ಆದ್ರಿ ನೀವ್ ಅಲ್ಲಿ ಹೋಗ್ಬೇಕಂತೇಳಿ ಏನಿಲ್ಲ ನಿಮ್ಗೆ ಇಷ್ಟ ಐತೆ ನನಗೆ ಸದ್ಯಕ್ಕಂದ್ರೆ ಇಷ್ಟ ಅಲ್ರಿ ಯಾಕಂದ್ರೆ ಅಲ್ಲಿ ಹೋಗೋಷ್ಟು ಇನ್ನ ನಾ ಬೆಳೆದಿಲ್ಲ ನೋಡೋಣ ಮುಂದೆ ಈ ವರ್ಷ ಅಂತ ಬೇಡ ಮುಂದಿನ ವರ್ಷ ಟ್ರೈ ಮಾಡೋಣ ಅಲ್ಲಿ ನಿಮಗೆ ಅಲ್ಲಿ ಹೋಗಕ್ ಇಷ್ಟ ಆಗಿಲ್ಲ ಇಷ್ಟ ಆಯ್ತು ಹಂಗೇನಿಲ್ಲ ಇಷ್ಟ ಆಯ್ತು ನಾಕೇನಿಲ್ಲ ಬಟ್ ಮುಂದಿನ ಅಷ್ಟು ಈ ಸದ್ಯಕ್ಕೆ ಬೇಡ ಈಗ ಸದ್ಯ ಈ ವರ್ಷ ಇಷ್ಟ ಇಲ್ಲ ಮುಂದೆ ಟ್ರೈ ಮಾಡೋಣ ಜೀವನ ಇದ್ರೆ ಹೋಗೋಣಂತ್ರಿ ನೋಡೋಣ ಏನ್ ಮಾಡೋಣ ಇಷ್ಟ ಹೇಳಿ ನಮ್ಮ ಈ ಇದ್ದಕ್ಕಿದ್ದಂಗ ಮಾತಾಡಿದ್ರೆ ಎದಿಗೆ ಬಂದು ಒದ್ದಾರ ಅನ್ನುವಂತ ಇಂಟರ್ವ್ಯೂ ಚಾನಲ್ ಅನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆ ಉತ್ತರಕ್ಕೆ ಚೆನ್ನಾಗಿ ಪ್ರಶ್ನೆ ಕೊಟ್ರಿ ಅದಕ್ಕಾಗಿ ಉಲ್ಟಾ ಹೇಳಿದ್ರಿ ಪ್ರಶ್ನೆಗೆ ಉತ್ತರ ಕೊಟ್ರಿ ನಾವು ಸ್ಟಾರ್ಟಿಂಗ್ ಅಲ್ಲ ನಿಮ್ ಮಾತ್ ಕೇಳಿ ನಮಗೂ ತಿರ್ಯಾನ್ ಮಟ್ಟಾಗಿ ಇರ್ಲಿಲ್ಲ ಈಗ ಏನ್ರ ಹೊಸದಾಗಿ ವಿಡಿಯೋ ಮಾಡಕತ್ರ ನೋಡ್ರಿ
ಹಂಗಂತ ಏನಿಲ್ರಿ. ಹೇಳ್ತಾರ ಉಪೇಂದ್ರ ಹಾ ಉಪೇಂದ್ರ ಸೇಮ್ ಅಣ್ಣ ನೀನ್ ವಿಡಿಯೋ ಉಪೇಂದ್ರ ಸರ್ ವಿಡಿಯೋ ಸೇಮ್ ಸಿಂಕ್ ಏನೋ ಹಾಕೋಣ ಒಂಥರ ಯಾಕಂದ್ರೆ ಹಾ. ಅವರು ನನಗೆ ನಾನೇನೆ ಡೈಮಂಡು ಈ ವೈರಿಗಳಿಗೆನ ಜೋಡ್ಸಂಡು ಅಂದ್ರೆ ಸೇಮ್ ಅಲ್ಲೇ ಏನೋ ಒಟ್ಟು ಅಂತಾರ ಹೊಡಿತಾನ ಈಗ ಏನ್ರ ಒಂದ್ ನಿಮ್ಮ ಹೇಳ್ಬಿಡ್ತಿ ಹೇಳಿ ಅಣ್ಣ ಹ್ಮ್. ಒಂದ್ ಫೇಮಸ್ ನಿಮ್ದು ಏನೈತಿ ನಿಮ್ದ ಹೇಳ್ರಿ ಏನಂತಾರಲ್ಲ ಡೈಲಾಗ್ ಅದ ಏನಂತಾರಲ್ಲ ಬೈ ಅದ ಏನಂತಾರಲ್ಲ ಬೈ ಸ್ಟೈಲ್ ಸಿಗ್ನೇಚರ್ ಸ್ಟೈಲ್ ನಿಮ್ದು ಸಿಗ್ನೇಚರ್ ಐತಲ್ಲ ಅದು ನಮ್ಗೆ ಕೇಳ್ಬೇಕಂತ ಹೇಳಿ ನಾವು ವಿಡಿಯೋದಾಗ ಕೇಳ್ತಿದ್ವಿ ಲೈವ್ ಓಟ ಯಾವ್ದು ಸ್ಟಾರ್ಟಿಂಗ್ ಅಂತ ಅವಾಗ ಹೊಡೆದ್ರಿ ಅವಾಗಿಂದ್ರಿ ಸ್ಟಾರ್ಟಿಂಗ್ ವಿಡಿಯೋ ನೋಡ್ತಾರೋ ಕರ್ನಾಟಕದೆಲ್ಲ ಬುದ್ಧಿವಂತ ದೇವರುಗಳಿಗೆ yes. ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಾನಿಬ್ರು ನಾ ಮಾಡೋದೆಲ್ಲ ನಿಜ ನಮ್ಮ ತರ ಬದುಕಬೇಕಂದ್ರೆ ಬೇಕು ಸುಗೆ ಪಕ್ಕ ಜೊತೆ ಕಮೆಂಟ್ ಅಲ್ಲಿ ಬಂದು ನಾನೇ ಚಿಂತೆ ಇದನ್ನ ಹದಾಡ್ಸಿ ಹೇಳೋಣ ಅಂದ್ರೆ ಜನಗಳು ಹಾಗಿರ್ಕಲ್ರಿ ಈಗ ಲಾಸ್ಟಿಗೆ ನಾವು ಮುಕ್ತಾಯ ಅಂತ ಕೈ ಕೊಡ್ತೇವಲ್ಲ ಲಾಸ್ಟ್ ಅಣ್ಣ ನಿಮ್ದು ಒಂದು ಸಿಗ್ನೇಚರ್ ಐತಲ್ಲ ಅದನ್ನ ನಾವು ಬರೇ ಫೋನ್ಯಾಗ ನೋಡ್ತಿದ್ವಿ ಇನ್ನೊಂದ್ ಕೇಳಿದೀವಿ ನಾವು ನೀವೆಲ್ಲಾ ಕೇಳಿದೀವಿ ನಿಮ್ ಇಶ್ಯೂ ಅಂತ ಕೇಳಿದಿಲ್ಲ ಮಲಗಿದರೆ ಮರಣ ಎದ್ರೆ ಜನನ ಯಾವ್ದು ನಿಮ್ಮ ಜನ್ಮದಿನ ಇದ್ದಕ್ಕಿದ್ದಂಗ ಮಾತಾಡಿದ್ರೆ ಎದಿಗ್ ಬಂದ್ ಒದ್ದಾರನು ಅಂತ ಇಂಟರ್ವ್ಯೂಗೆ ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಆಯ್ತು. ಹಾಗಾಗಿ ನಿಮ್ದು ನಾವು ಇನ್ಸ್ಟಾಗ್ರಾಮ್ನಾಗ ನಿಮ್ ಸಿಗ್ನೇಚರ್ ಕೇಳ್ತಿದ್ವಿ ನಾವು ಸಿಗ್ನೇಚರ್ ಸ್ಟೈಲ್ ಸ್ಟಾರ್ಟಿಂಗ್ ಹೇಳ್ತಿದ್ದೆ ಸ್ಟಾರ್ಟಿಂಗ್ ಸಿಗ್ನೇಚರ್ ಕೇಳ್ತಿದ್ವಿ ಅದ್ರೆ ಫೋನ್ಯಾಗ ನೋಡ್ತಿದ್ವಿ ಹೌದೌದು ಒಮ್ಮೆ ಲೈವ್ ನಿಮ್ ಬಾಯಲ್ಲಿ ಹೇಳ್ಬಿಡ್ರಿ ಬೈ ಹೇಳ್ರಿ. ಸೊ ವಿಡಿಯೋ ನೋಡ್ತಾ ಇರೋ ಕರ್ನಾಟಕದೆಲ್ಲ ಬುದ್ಧಿವಂತ ದೇವರುಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ನಾನಿಬ್ರು. ನಾವು ಮಾಡೋದೆಲ್ಲ ನಿಜ ನಮ್ಮ ತರ ಬದುಕಬೇಕಂದ್ರೆ ಬೇಕು ಬೀಜ ಸೂಗೆ ಮಕ್ಕಳ ಜೊತೆ ಕಮೆಂಟ್ ಅಲ್ಲಿ ಬಂದು ಮಕ್ಕಳಿಗೆ ರಿಯಲ್ ಸ್ಟಾರ್ ನಾನೇ ಚಿಂತೆ ನಾ ತಲೆಗಡ್ಸೋಂಗಿಲ್ಲ. ಯಾಕಂದ್ರೆ ನಾ ಯಾರಂತ ಅವ್ರಿಗೆ ಗೊತ್ತೈತೆ ಅವ್ರು ಯಾರಂತ ನನಗ್ ಗೊತ್ತಿಲ್ಲ. ಧನ್ಯವಾದ. ಆಯ್ತು ಸರ್ ನಾವೆಲ್ಲಾ ಈಗೆಲ್ಲಾ ಕೇಳಿದೀವಿ ಸರ್. ಹ್ಮ್ ನೀವು ಹುಟ್ಟಿದೊಂದು ಇಶ್ಯೂ ಕೇಳಿದಿಲ್ಲ ನಾವು ಕೇಳ್ರಿ ಮಲಗಿದರೆ ಮರಣ ಎದ್ರೆ ಜನನ ಯಾವ್ದು ನಿಮ್ಮ ಜನ್ಮದಿನ ಅಕ್ಟೋಬರ್ 11, 2000. ಥ್ಯಾಂಕ್ ಯು ಸರ್ ನಿಮಗೂ ಧನ್ಯವಾದ ತುಂಬಾ. ಇಷ್ಟೆಲ್ಲ ಹೇಳಿದ್ದಕ್ಕೆ ಮುಂದ್ ಬರುವ ದಿನಗಳದಾಗ ನಿಮಗೂ ನೋಡಿದ್ರಿ